ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲು ಕಂಡಿದೆ. ಹೀಗಾಗಿ ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತ ಮಹತ್ವದ ದೊಡ್ಡ ಗೆಲುವು. ಮೋದಿ ಸರ್ಕಾರದ ಪಿತೂರಿಯನ್ನ ನಾವು ಸೋಲಿಸಿದ್ದೇವೆ. ದೆಹಲಿಯಲ್ಲಿ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಹೇಳಿಕೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಂವಿಧಾನಕ್ಕೆ, ದೇಶಕ್ಕೆ, ವಿಪಕ್ಷದ ಒಗ್ಗಟ್ಟಿಗೆ ಸಿಕ್ಕಂತ ಜಯ. INDIA ಒಕ್ಕೂಟ ಒಗ್ಗಟ್ಟಿನಿಂದ ನಾರಿ ಶಕ್ತಿ ಬಿಲ್ ಸೋಲಿಸಿದೆ. ಆಡಳಿತ ಸರ್ಕಾರದ ತಂತ್ರವನ್ನ ನಾವು ಸೋಲಿಸಿದ್ದೇವೆ ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಮಾತನಾಡಿದ್ದಾರೆ. ಇದು ಮಹಿಳಾ ಮೀಸಲಾತಿ ಬಿಲ್ ಅಲ್ಲ, ಕ್ಷೇತ್ರ ಪುನರ್ ವಿಂಗಡಣೆಯ ಬಿಲ್ ಆಗಿತ್ತು. ಅದ್ರ ಜೊತೆಗೆ ಇದನ್ನ ಸುಮ್ಮನೆ ನೆಪಕ್ಕೆ ಸೇರಿಸಿದ್ರಷ್ಟೇ. ಇದು ಮೋದಿ ಸರ್ಕಾರದ ಮೊದಲ ಸೋಲು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಕರಾಳ ದಿನ. ದೇಶದ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಮೊದಲು 2023ರ ಮಹಿಳಾ ಮೀಸಲಾತಿ ಜಾರಿಗೆ ತನ್ನಿ. ದೆಹಲಿಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕಿಡಿಕಾರಿದ್ದಾರೆ. ढांचे को बदलने की, लोकतंत्र को कमजोर करने की, उसको हराया गया, उसको रोका गया. ये संविधान की जीत थी, देश की जीत थी और विपक्ष की एकता की जीत थी. और वो साफ साफ सत्ता पक्ष के नेताओं के चेहरों पर दिख रही थी. आप सबने भी देखा हो. सबसे पहले तो मैं ये कहना चाहूंगी कि कल जो हुआ वो लोकतंत्र के लिए एक बहुत बहुत बड़ी जीत रही. जो सरकार की साजिश थी संघीय ढांचे को बदलने की, लोकतंत्र को कमजोर करने की, उसको हराया गया, उसको रोका गया. ये संविधान की जीत थी, देश की जीत थी और विपक्ष की एकता की जीत थी. और वो साफ साफ सत्ता पक्ष के नेताओं के चेहरों पर दिख रही थी. आप सबने भी देखा हो. सबसे पहले तो मैं ये कहना चाहूंगी कि कल जो हुआ ಮಹಿಳೆಯರ ಮೀಸಲಾತಿ ಬಿಲ್ ವಿರೋಧಕ್ಕೆ ಕಿಡಿ ಅಂತಿದ್ದಾರೆ ಮಹಿಳೆಯರೇನು ದುರ್ಬಲರಲ್ಲ. ಕಾಂಗ್ರೆಸ್ ಮನಸ್ಥಿತಿ ತೋರಿಸುತ್ತೆ ಇದು. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳೆಯರ ಮೀಸಲಾತಿ ಬಿಲ್ ವಿರೋಧಕ್ಕೆ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ನಿನ್ನೆ ಸಂಸತ್ನಲ್ಲಿ ಕಾಂಗ್ರೆಸ್ ಹೀನ ಕಾರ್ಯವನ್ನ ಮಾಡಿದೆ. ಕಾಂಗ್ರೆಸ್ನ ರಕ್ತದಲ್ಲೇ ಮಹಿಳಾ ವಿರೋಧಿ ಮನಸ್ಥಿತಿ ಇದೆ. ಮಹಿಳೆಯರು ಸಂಸತ್ಗೆ, ವಿಧಾನಸಭೆಗೆ ಬರೋದು ಕಾಂಗ್ರೆಸ್ಸಿಗೆ ಇಷ್ಟ ಇಲ್ಲ. ಮಹಿಳೆಯರ ಹಕ್ಕನ್ನ ಕಾಂಗ್ರೆಸ್ ಕಸಿದುಕೊಂಡಿದೆ. ಇವರಿಗೆ ಜನರೇ ತಕ್ಕ ಪಾಠ ಕಲಿಸ್ತಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಮಹಿಳೆಯರ ಮೀಸಲಾತಿ ಬಿಲ್ ವಿರೋಧಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಇದು ಮಹಿಳಾ ಸಬಲೀಕರಣ ಬಿಲ್ ವಿಫಲ ಆಗಿದ್ದು ಒಂದು ಸಾಮಾನ್ಯ ಘಟನೆ ಅಲ್ಲ, ಸಾಮಾನ್ಯ ವಿಚಾರನೂ ಕೂಡ ಅಲ್ಲ. ಇದು ಕೆಲವು ರಾಜಕೀಯ ಪಕ್ಷಗಳ ಪಿತೂರಿ, ನಿರ್ಲಕ್ಷ್ಯ, ಮಹಿಳಾ ವಿರೋಧಿ ಭಾವನೆಯ ಸ್ಪಷ್ಟ ಸಂಕೇತ. ಇದು ಬಿಲ್ಗೆ ಬೆಂಬಲ ಕೊಡುವಂಥ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂಥ ಅಧಿಕಾರ ಇಲ್ಲ. ನನಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನು ಕೂಡಲೇ ರದ್ದು ಮಾಡಿಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ಏನೋ ಬಿಲ್ ಬರ್ತೈತೆ, ಪಾಸ್ ಆಗೋಗ್ತೈತೆ, ನಾವೆಲ್ಲ ಪಾರ್ಲಿಮೆಂಟ್ಗೆ ಹೊರಟೋಗ್ತೀರಿ, ನಾವೆಲ್ಲ ವಿಧಾನಸಭೆಗೆ ಹೊರಟೋಗ್ತೀರಿ, ನಮಗೂ ನಮ್ಮ ಹಕ್ಕು ಸಿಕ್ಕಿದೆ, ಇನ್ನು ಮುಂದೆ ನಾವು ಕೂಡ ಮಹಿಳೆಯರು ಈ ದೇಶದಲ್ಲಿ ಸಮಾನವಾದಂಥ ಸ್ವಾತಂತ್ರ್ಯ ನಮಗೂ ಸಿಕ್ಕಿದೆ ಅನ್ನೋ ಭಾವನೆಯನ್ನು ನೂರಾರು ಕನಸುಗಳನ್ನು ಕಂಡಿದ್ರು. ಆ ಕನಸುಗಳು ಇವತ್ತು ನುಚ್ಚು ನೂರಾಗಿದೆ. ಅವರ ಶಾಪ ಇವತ್ತು. ಇದು ಕೇವಲ ಮಸೂದೆಯ ವಿಫಲತೆ ಅಲ್ಲ, ಇದು ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಹೊಡೆತ. ಇದು ಕೇವಲ ಒಂದು ಬಿಲ್ ವಿರೋಧ ಅಲ್ಲ, ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ ಇದು.